ಡೈಲಿ ನೀರಾಗಬೇಕು ಸುಮ್ಮನೆ ನಾಟಿ ಮಾಡೋದಲ್ಲ ಮೇಡಮ್ ಅವ್ರಿಗೆ ನಿಮ್ಮ ಮೈಕ್ ಕೊಡಿ ಫಸ್ಟ್ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ 3 ವರ್ಷ ಯೋಜನೆ ಪ್ರಾರಂಭವಾಗಿ 3 ವರ್ಷ ಆಗಿದೆ. ಅದರ ಒಂದು ಸಂಭ್ರಮಾಚರಣೆ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಅನೇಕ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಅನ್ನೋದು ಸಿಕ್ಕಿದೆ. ಯಾವ ರೀತಿ ಅಂತಂದರೆ ಎಷ್ಟೋ ಜನ ಅವರ ಜೀವನೋಪಾಯಕ್ಕೆ ಅಂಗಡಿ ಹಾಕ್ಕೊತಾ ಇದ್ದಾರೆ ಈ ಹಣ ಎಲ್ಲ ಕೂಡಿಟ್ಟು. ಮತ್ತು ಕೆಲವರು ಏನು ಮಾಡ್ತಾಯಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಹಣನ ಬಳಸ್ತಾ ಇದ್ದಾರೆ. ಮತ್ತು ಮನೆ ಸಂಸಾರ ನಡೆಸೋದಕ್ಕೆ ಎಷ್ಟೋ ಜನ ಈ ಒಂದು ಹಣನ ಬಳಕೆ ಮಾಡ್ಕೊತಾ ಇದ್ದಾರೆ. ಈ ರೀತಿ ನಮ್ಮ ತಾಲೂಕಲ್ಲಿ ಅನೇಕ ಯೋಜನೆಗಳಿದೆ. ಈ ಒಂದು ಸರ್ಕಾರದ ಯೋಜನೆಯಿಂದ ಮಹಿಳೆಯರ ಒಂದು ಆರ್ಥಿಕ ಸಬಲೀಕರಣ ತುಂಬ ಹೆಚ್ಚಾಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಲೂಕಲ್ಲಿ ಈಗಾಗಲೇ 98.4% ಫಲಾನುಭವಿಗಳು ನೋಂದಣಿ ಆಗಿದ್ದಾರೆ. 96% ಅಷ್ಟು ಫಲಾನುಭವಿಗಳಿಗೆ ಇದಕ್ಕೆ ಬೆನಿಫಿಟ್ ಸಿಕ್ಕಿದೆ. ಯಾರಿಗೆ ಏನಾದರೂ ಈ ಯೋಜನೆಯಲ್ಲಿ ಬೆನಿಫಿಟ್ ಸಿಕ್ಕಿಲ್ಲ, ಯಾರಾದರೂ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ಅವರು ಶಿಕ್ಷಾಭಿವೃದ್ಧಿ ಯೋಜನೆ ಕಚೇರಿನ ಸಂಪರ್ಕಿಸಬಹುದು. ನಮಗೆ ಯಾವ ರೀತಿ ಕಾನೂನಲ್ಲಿ ಅವಕಾಶ ಇದೆಯೋ ಅವ್ರ ಪ್ರಾಬ್ಲಮ್ಸ್ನ ಆ ರೀತಿ ನಾವು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಒಂದು ಯೋಜನೆಯಿಂದ ಎಲ್ಲ ಮಹಿಳೆಯರಿಗೂ ಒಳ್ಳೆಯದಾಗ್ತದೆ. ಬಂದಂತಹ ಸಂದರ್ಭದಿಂದ ಏನು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನನಗೆ ಆಶ್ವಾಸನೆ ನೀಡಿದರು, ಅದರಂತೆ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡಿ ಸುಮಾರು 3 ವರ್ಷ ಆಗಿದೆ. ಈ 3 ವರ್ಷದಲ್ಲಿ ಆಗಿರತಕ್ಕಂತಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾರ್ಯಾರಿಗೆ ಈ ಸೌಲಭ್ಯ ದೊರಕಿದೆಯೋ ಮತ್ತು ಇತರರಿಗೆ ಎಲ್ರಿಗೂ ಸಹ ತಿಳಿಸೋದಕ್ಕಾಗಿ 3 ವರ್ಷ ಪೂರೈಸಿರುವ ಗೃಹಲಕ್ಷ್ಮಿ ಯೋಜನೆಯನ್ನು ಎಲ್ಲರಿಗೂ ತಿಳಿಸೋದಕ್ಕಾಗಿ ಗಿಡ ನೆಡುವುದರ ಮುಖಾಂತರವಾಗಿ ಈ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೇವೆ. ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಒಂದು ಫಲಾನುಭವಿಗೆ ಈ ಅರ್ಹತೆ ಅಥವಾ ಸೌಲಭ್ಯ ದೊರೆಯದೇ ಇದ್ದಲ್ಲಿ ಸಂಬಂಧಪಟ್ಟಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯೋಜನೆಯ ಅಧಿಕಾರಿಗಳಿಗೆ ತಿಳಿಸಿದಂಥ ಸಂದರ್ಭದಲ್ಲಿ ಅಲ್ಲೇನಾದರೂ ವ್ಯತ್ಯಾಸ ಉಂಟಾಗಿದ್ದರೆ ಆ ವ್ಯತ್ಯಾಸಗಳನ್ನು ಸರಿಪಡಿಸಿ ಎಲ್ಲ ಫಲಾನುಭವಿಗಳಿಗೂ ಸಹ ಈ ಯೋಜನೆಯ ಸೌಲಭ್ಯ ದೊರೆಯುವಂತೆ ಯಶಸ್ವಿಯಾಗಿ ನಾವು ಈ ಕಾರ್ಯವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಹಾಗಾಗಿ ಈಗ ಏನು ನಾವು 3 ವರ್ಷವನ್ನು ಪ್ರತಿಯೊಬ್ಬರಿಗೂ ಸಹ ತಿಳಿಸೋದಕ್ಕಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಸಣ್ಣ ಗಿಡ ನೆಟ್ಟು ಅದನ್ನು ಎಲ್ರಿಗೂ ಪ್ರಚಾರ ಮಾಡುವಂಥ ಒಂದು ಕಾರ್ಯಕ್ರಮ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಏನು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯಿಂದ ಇವತ್ತೇನು ಗಿಡ ನೆಡುವ ಕಾರ್ಯಕ್ರಮ ಉದ್ದೇಶ ಏನಂದರೆ, ನಮ್ಮ ಪಂಚ ಗ್ಯಾರಂಟಿಗಳಲ್ಲಿ ಬಹುಮುಖ್ಯವಾದ ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ತಂದು 3 ವರ್ಷ ಆಗಿರುತ್ತೆ. ಆ 3 ವರ್ಷದ ಒಂದು ಸೆಲೆಬ್ರೇಷನ್ಗಾಗಿ ಇವತ್ತು ಗಿಡ ನೆಡುವ ಮೂಲಕ ಅದನ್ನು ಆಚರಿಸ್ತಾ ಇದ್ದೀವಿ. ಸರ್ಕಾರ ಈ 3 ವರ್ಷನ ಸೆಲೆಬ್ರೇಟ್ ಮಾಡಿ ಅಂತೇಳಿ ಆದೇಶ ಕೂಡ ಹೊರಡಿಸಿರುತ್ತೆ. ಈಗಾಗಲೇ ನಮ್ಮ CDP ಅವರು ಇರ್ಬೋದು ಅಥವಾ ನಮ್ಮ ಯುವ ಸಾಹೇಬರು ಇರ್ಬೋದು ಗೃಹಲಕ್ಷ್ಮಿಯ ಫಲಾನುಭವಿಗಳು ಮತ್ತು ಅದರ ರೀತಿ ನೀತಿಗಳನ್ನ ಹೇಳಿದ್ರು. ನಾವು ಎಲ್ಲೇ ಯಾವುದೇ ಪಂಚಾಯಿತಿಗೆ ಹೋದಾಗ ಅಥವಾ ಯಾವುದೇ ಹಳ್ಳಿಗೆ ಹೋದಾಗ ಬೆನಿಫಿಷರೀಸ್ನ ಮಾತಾಡಿದಾಗ ಅವರು ತುಂಬ ಸಂತೋಷದಿಂದ ಏನು ಈ ಗೃಹಲಕ್ಷ್ಮಿ ಯೋಜನೆ ನಮಗೆ ಬರ್ತಾ ಇದೆ, ಇನ್ನೂ ತೊಂದರೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಸಾಧನೆ ಮತ್ತು ಸರ್ಕಾರನ ಹೊಗಳೋ ನಿಟ್ಟಿನಲ್ಲಿ ಇರ್ತಾರೆ. ಆದ ಕಾರಣ ಇನ್ನೂ ಯಾರಾದರೂ ಈಗೇನು ನಮ್ಮ CDP ಅವ್ರು ಹೇಳಿದಂಗೆ 98 ಚೇಂಜ್ ಅಷ್ಟು ಜನ ಪಡೀತಾ ಇದ್ದಾರೆ. ಇನ್ನೂ ಏನು ರಿಮೈನಿಂಗ್ 2% ಅಥವಾ 1.8% ಏನು ಪೆಂಡಿಂಗ್ ಇದೆ ಅವರು ಕೂಡ ಈ ಗ್ಯಾರಂಟಿಯನ್ನು ಪಡ್ಕೋಬೇಕು ಮತ್ತು ಅವರ ಆಗುಗಳಿಗೆ ಅದನ್ನು ಅನುಕೂಲ ಪಡ್ಕೋಬೇಕು ಅಂತ ಹೇಳ್ತಾ ಈಗೇನು ಈ ಗಿಡ ನೆಡುವ ಮೂಲಕ ನಾವು ಈ 3 ವರ್ಷದ ಸಂಭ್ರಮಾಚರಣೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಗಿಡಕ್ಕಿಂತ ನೀವೇ ಕಾಣಿಸ್ತಾ ಇದ್ದೀರಾ ಚೆನ್ನಾಗಿ. మంచికాదు వాళ్ళ చెట్టుకలు పడలేదు వాళ్ళు కొట్టుకుంటారు ನೋಡಿ
ಇಟ್ಕೋಪ ಕೈ ಆಯ್ತು ಇಲ್ಲಿ ನೋಡಿ ಫೋಟೋಗೆ ಸರ್ ಈ ಕಡೆ ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ನೋಡಿ ಲಾಕ್ತಾರೆ ಬಿಡಪ್ಪ ಯಾಕಾಗಲ್ಲ ನಾವೆಷ್ಟು ಜನ ಇದೀವಿ ಕಂಡುಬಿಡ್ಬೇಕು ಸರ್ ಇದನ್ನ. ಮತ್ತೆ ಅಂತ್ಯೋದಯ ಕಾರ್ಡ್ ಏನು ಮಾಡ್ತಿರುತ್ತೆ ಒಬ್ಬರಿಗೆ ಇಬ್ಬರಿಗೆ 3 ಜನ 21 ಕೆ ಜಿ ರಾಗಿ 14 ಕೆ ಜಿ 21 ಕೆ ಜಿ ರಾಗಿ 14 ಕೆ ಜಿ ಅಂತ್ಯೋದಯ ಕಾರ್ಡ್ ಒಬ್ಬರಿಗೆ ಇಬ್ಬರಿಗೆ 3 ಜನ 35 5 ಜನ ಇದೆ 3 ಜನ ಬೇರೆ ಇದೆ ವ್ಯವಸ್ಥೆ ಇದೆ ಇಬ್ಬರಿಂದ 3 ಜನ ಇದ್ರೆ 9 ಜನ ಒಳಗಡೆ 35 ನಾಲ್ಕು 40 5 ಜನ 50 60 ಜನ ಸರ್ 4 ಜನ ಇದ್ದಾರೆ ಸರ್ ನಮ್ಮಲ್ಲಿ ಅಂತ್ಯೋದಯ ಕಾರ್ಡಲ್ಲಿ 17,600 ಜನ ಮಾಡಿಬಿಟ್ಟು ಮತ್ತೆ ವಿಶೇಷ ತರಬೇತಿ ಇರಬೇಕು ಪ್ರಾಬ್ಲಮ್ ಅಂದರೆ ರೆಡಿ ಮಾಡಬೇಕು ಮೇಂಟೆನೆನ್ಸ್ ಮಾಡಬೇಕು ಕೆಲಸ ಎಲ್ಲ ಗಾಡಿ 20 ವರ್ಷದ ಮೇಲೆ ಆಯಿತು ಎಲ್ಲ ಸೆನ್ಸರ್ಸ್ ಟೂಲ್ಸು ಚಾಟಿಂಗು ಮತ್ತು ಲ್ಯಾಪ್ಟಾಪ್ಸ್ ಎಲ್ಲ ಬೇಕಾಗುತ್ತೆ ಎಲ್ಲ ಥರ ಎಲ್ಲ ಮಾಡಿಕೊಂಡು ನಿಮಗೆ ಈಗಿನಿಂದ ಅಕ್ಕಿರಾಗಿ ಅದೇ ಮತ್ತೆ MSP ರಿಕ್ರೂಟ್ಮೆಂಟ್ ರೈತಿಂದ ತಗೊಂಡವಲ್ಲ ರೈತಿಂದ ಬಂದಿದ್ದು ಅದೇ DPL ಕಾರ್ಡಲ್ಲಿ 2,20,2,02,840 ಫಲಾನುಭವಿಗಳಿದೆ ಪ್ರತಿ ತಿಂಗಳು 10 ಮೀಟಿಂಗ್ ಇರ್ತಾ ಇದೆ ಮುಂದಿನ ಇದು ಕಳಿಸಿದ್ದಾರೆ ಒನ್ಸ್ ಇಟ್ ಈಸ್ ಅಪ್ರೂವ್ಡ್ ಅಷ್ಟೊಳಗೆ ಬೆಸ್ಕಾಮ್ ಮುಗಿಯುತ್ತೆ ಯಾಕಂದರೆ ಒಟ್ಟಿಗೆ ಎಲ್ಲ ಹೋದಾಗ ಜನರಿಗೆ ಕನ್ಫ್ಯೂಷನ್ SIR ಬೆಸ್ಕಾಮು ಪ್ಲಸ್ ಗೃಹಲಕ್ಷ್ಮಿ ಎಲ್ಲ ಆಗುತ್ತೆ ಒನ್ಸ್ ಅದು ಮುಗಿಯೋಷ್ಟೊತ್ತಿಗೆ ಗೃಹಲಕ್ಷ್ಮಿ ಸ್ಟಾರ್ಟ್ ಆಗ್ತದೆ ಸಂಜೆ